ಅಣ್ಣ ನೋಡ್ತಾವ್ರೆ ಯಾರಪ್ಪ ಇವನು ಹಿಂಗ್ ನಿಂತವ್ರೆ ಅಂತ ಮಾತಾಡಿಸ್ತವ್ರೆ. ಅಜ್ಜಿ ಮಾತಾಡ್ತಿಲ್ಲ. ಕಳ್ಳೊಂತರ ಕಾಣ್ಲಿಲ್ಲ ಅವನು. ಕೊಟ್ರು ಸಾಕು ಬಿಡು. ಫ್ರ್ಯಾಂಕ್ ಮಾಡಿದ್ದು ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಕೋಬ್ರನ್ ಹತ್ರ ಒಂದು ಫನ್ನಿ ಟಾಸ್ಕ್ ನ ಮಾಡಿಸ್ತಿದೀನಿ. ಏನಂತಂದ್ರೆ ಸ್ಟ್ಯಾಚ್ಯೂ ಪ್ರ್ಯಾಂಕ್ ಅಂತ. ಯಾಕೋ ಇಷ್ಟೊಂದು ಎದುರ್ಕೊಂಡ್ಬಿಟ್ಟಿದ್ಯಾ? ಫಸ್ಟ್ ಟೈಮ್ ಪಬ್ಲಿಕ್ ಅಲ್ಲಿ ಮಾಡಿಸ್ತಾ ಇದೀನಿ. ಕೋಬ್ರನ್ನ ಧೈರ್ಯ ತುಂಬಿಸ್ಬಿಟ್ಟು ಮಾಡ್ಸೋಣ. ಏನಿಲ್ಲ ಕೋಬ್ರ, ನಾನು ಯಾರ್ದ ಇಲ್ಲಿರೋ ಜನಗಳ ಮುಂದೆ ಒಬ್ರನ್ನ ಚೂಸ್ ಮಾಡಿ ಹೇಳ್ತೀನಿ. ನಿನ್ಗೆ ಒಂದು ಸ್ಟ್ಯಾಚ್ಯೂ ತರ ನಿಂತ್ಕೋಬೇಕು. ಯಾವ್ಯಾವ ತರ ಸ್ಟ್ಯಾಚ್ಯೂ ಅಂತ ತೋರಿಸ್ತೀನಿ ಬಾ ನಿಂಗೆ. ಸೈಡಲ್ಲಿ ಎಲ್ಲ ನೋಡ್ಬಿಡ್ತಾವ್ರ. ಇಲ್ಲೆಲ್ಲ ಅಲ್ಲೇ ನೋಡ್ಬಿಟ್ರು ಆ ಕಡೆ ಸೈಡಿಂದ ಬರೋಣ. ಕೋಬ್ರ, ಫಸ್ಟ್ ಟಾಸ್ಕು ಅಲ್ಲಿ ಒಂದಷ್ಟು ಜನ ನಿಂತವ್ರು ಗೊತ್ತಾ, ವೈಕ್ಲುಗಳು. ಅಲ್ಲಿ ಅವ್ರನ್ನ ಒಬ್ಬನ ಕರೆದ್ಬಿಟ್ಟು ಸುಮ್ಮನೆ ಕೈ ಮುಕ್ಕೊಂಡು ಸ್ಟ್ಯಾಚ್ಯೂ ತರ ನಿಂತ್ಕೊಬಿಡು. ಮಾತಾಡ್ಸೋರು ಮಾತಾಡ್ಬೇಡ, ಓಕೆನಾ? ಜೋರಾಗಿ ಮಾತಾಡು. ಸರಿ ಆಯ್ತು. ನೀನ್ ಮಾತಾಡೋದು ಕೇಳಿಸುತ್ತೆ, ಮೈಕ್ ಐತೆ. ಹೋಗು. ಫಸ್ಟ್ ಗ್ರೂಪ್ ಅವರು ಒಬ್ರು ಹೋಗ್ತಾವ್ರಿ. ಏನ್ ಮಾಡ್ತಾನೆ ನೋಡೋಣ. ತಮಾಷೆ ಫನಿ ಆಗಿರುತ್ತೆ ಗೈಸ್. ಹೋದ ಬಾಬ್ರ ಹಂಗೆ ಬಾಬ್ರ ನಿನ್ನೆ ಮಾತಾಡ್ಬಿಡು ಅಂದ್ರೆ ಏನಿಲ್ಲ ಬಾಬ್ರ. ಒಂದು ಕಮ್ಮಿ ಬಾಬ್ರ ಓಡೋಯ್ದವನು. ಸುಮ್ಮನೆ ನಿಂತ್ಕೊಬ್ರೋ. ಏನ್ ಬ್ರೋ ಈ ತರ ಎದ್ರಿಕೊಂಡ್ರೆ ಹಂಗೆ ಎಲ್ಲ ಸ್ಟ್ಯಾಚ್ಯೂ ಆಗು ಅಂದ್ರೆ ಮಾತಾಡ್ದವನು. ಯಾಕೆಲ್ಲ ಹಿಂಗೆ ಎದ್ರಿಕೊಂಡು ಹೋಗ್ತಾ ಇದೀರಾ ಅಂತ ಏನೋ ವಿಡಿಯೋ ಮಾತಾಡ್ತಾವನ. ಏನಿಲ್ಲ ಸುಮ್ಮನೆ ಹಂಗೆ ಏನೋ ನಿಮ್ಗೆ ನೋಡಿ ಕೈ ಮುಗಿಬೇಕು ಅನ್ಸ್ತು. ಹಂಗೇನ್ ಬೇಡ, ಹಂಗೇನ್ ಬೇಡ. ಸ್ಟ್ಯಾಚ್ಯೂ ತರ ನಿಂತ್ಕೊಂಡ್ರೆ ಮಾತಾಡ್ತಿದ್ಯಲ್ಲೋ. ಆ ಹುಡುಗ ಎಲ್ಲ ಹೆದರ್ಕೊಂಡೋದು. ಎಲ್ಲ ಎದ್ರಿಕೋತಾರಲ್ಲಿ. ಯಾರ ಮುಂದೆ ನಿಂತ್ಕೊಂಡೆ ಫಸ್ಟ್ ಎಲ್ಲಿ ಹುಡುಗ ಅಲ್ಲಿ ಅವನು ಎಲ್ಲ ಅವನು ಹುಡುಗನೇ ಹೋಗ್ತಾನಲ್ಲಿ. ಸ್ಟ್ಯಾಚ್ಯೂ ತರ ನಿಂತ್ಕೊಂಡ್ರೆ ಹೋಗಿ ಮಾತಾಡಿಸ್ತಿದ್ಯಾ ಆರಾಮ. ಎಲ್ಲ ಎದ್ರಿಕೊಂಡು ಹೋಗ್ತಾವ್ರ. ಏನ್ ಮಾಡೋಣ ಹೇಳಪ್ಪ. ನೀ ಎದ್ರಿಕೊಂಡ್ರು ಪರವಾಗಿಲ್ಲ, ನೀನ್ ಅವ್ರು ಹೊರಟೋದ್ರೆ ಹಂಗೆ ನಿಂತ್ಕೋಬೇಕು. ಹಾ, ನೆಕ್ಸ್ಟ್ ಕ್ಲೀನ್ ಆಗಿ ಮಾಡು. ಇವ್ರು ಬೇಡ ಬಾ, ಇವ್ರೆಲ್ಲ ನೋಡ್ಬಿಟ್ರು. ಆ ಕಡೆ ಸೈಡ್ ಹೋಗೋಣ ಬಾ. ಅವತ್ತೊಂದ್ಸಲ ಸಿಕ್ಕಿದ್ವಿ. ಇವತ್ತು ಕೋಬ್ರನ್ ಕೈಲಿ ಟಾಸ್ಕ್ ಮಾಡಿಸ್ತಿದ್ದೀನಿ. ಸ್ಟ್ಯಾಚ್ಯೂ ಪ್ರ್ಯಾಂಕ್ ಅಂತ. ಏನಂತ ಮಾಡಿಸ್ತಿದ್ದೀರಿ ಬ್ರೋ? ಸ್ಟ್ಯಾಚ್ಯೂ ತರ ನಿಂತ್ಕೋಬೇಕು ಜನದ ಮುಂದೆ ಹೋಗ್ಬಿಟ್ಟು. ಭಯ ಆಗ್ಬಿಟ್ಟು ಅವ್ರಿಗಿಂತ ನೀರೇನಾದ್ರು ತರಿಸ್ಲಾ? ಅವ್ರಿಗಿಂತ ನನಗೆ ಭಯ ಆಗ್ತದೆ. ಫಸ್ಟ್ ಟೈಮ್ ತಾನೇ ಕೋಬ್ರಾ ನೀನು ಪಬ್ಲಿಕ್ ಪ್ರ್ಯಾಂಕ್ ಮಾಡ್ತಿರೋದು? ಸರಿ ಕೋಬ್ರಾ, ನೆಕ್ಸ್ಟ್ ಹೋಗು. ಜಯಶಾಲಿ ಆಗ್ಬಾ. ಹೋಗ್ತಾನ. ಹೋದ. ಇದು ಕ್ಯಾಮ್ರಾ ನೋಡ್ಬಿಡ್ತಾವ್ರೆ. ಇವನ್ನ ನಿಂತ್ಕೊಂಡಿದ್ದು ಬೇರೆ ತರ, ಅವ್ನು ನಿಂತಿರೋದೇ ಬೇರೆ ತರ. ಹೆಂಗ್ ನಿಂತವ್ ನೋಡಿ. ಕೋಬ್ರಾ, ಸ್ಟ್ಯಾಚ್ಯೂ ಅಂದ್ರೆ ಅದ್ಲೈನು ನಾನು ನೋಡ್ಕೋತೀನಿ. ಎಷ್ಟು ಬೇರೆ ಇದ್ ಮಾಡ್ಕೊಂಡು ಕಂಡಿಡ್ಬಿಟ್ರ. ಕ್ಯಾಮ್ರಾ ಇಡನ್ ಕ್ಯಾಮ್ರಾ ಇಟ್ಕೊಂಡ್ ಮಾಡ್ಬೇಕಿತ್ತು ನಾವು. ಕಾಣಿಸ್ತಾ ಇತ್ತು ದೊಡ್ಡದಾಗೆ. ಸ್ಟ್ಯಾಚ್ಯೂ ಅದೇನ್ ಮಾಡಿದೆ ತೋರ್ಸು ತಿರ್ಗಾ. ಅದ್ ಹೆಂಗ್ ನಿಂತಿದೆ ಹಿಂಗೆ. ಹೌದು ಬ್ರಾ, ಹಿಂಗೆ ನಿಂತಿದ್ದು. ಎರಡು ಕಾಲು ಹತ್ರ ಹಿಡ್ಕೊ. ಹತ್ರ ಹಿಡ್ಕೊ. ಬೆಂಡಾಗಿ ಇನ್ನೊಸಿ ಬೆಂಡಾಗೋ. ಹಿಂಗ್ ನಿಂತ್ಕೋಬೇಕಿತ್ತು. ಹಿಂಗ್ ನಿಂತ್ಕೊಬಿಡ್ಬೇಕಾಯ್ತಾ? ನೀನ್ ನೆಟ್ಟಾಗ ನಿಂತ್ಕೊಳ್ಳಿಲ್ಲ. ಹೆಂಗಿತ್ತು ಬ್ರೋ ಸ್ಟ್ಯಾಚ್ಯೂ ಪ್ರ್ಯಾಂಕ್? ಚೆನ್ನಾಗಿತ್ತ. ಅವರೆಲ್ಲ ಕ್ಯಾಮ್ರಾ ನೋಡ್ಬಿಟ್ರು. ಇಲ್ಲ ಅಂದಿರ್ ಕೊಟ್ಟಿರೋರು. ಡ್ರೋನ್ ತರೋಣ. ಡ್ರೋನ್ ತತ್ಯ ಡ್ರೋನ್ ಹರ್ಸೋಣ ಮೇಲೆ. ಅಜ್ಜಿ ಮುಂದೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಿಂತ್ಕೋಬೇಕು ಸ್ಟ್ಯಾಚ್ಯೂ ತರ. 1 ನಿಮಿಷ ನಿಂತ್ಕೋಬೇಕು, ಏನೋ ಮಾತಾಡ್ದೆ. ಅಜ್ಜಿ ನೋಡ್ಬೇಕು. ಹೋಗ್ತಾವನೆ. ಹೋದ, ನಿಂತ್ಕೊಂಡ. ಅಜ್ಜಿ ಶಾಕ್ ಆಯ್ತವ್ರು. ಯಾರಪ್ಪ ಹಿಂಗ್ ನಿಂತವನೆ. ನನಗೆ ಸೈಕೈತೈತಿ. ಮಾತಾಡಿಸ್ತವ್ರೆ. ಅಜ್ಜಿ ಮಾತಾಡ್ತಿಲ್ಲ. 30 ಸೆಕೆಂಡ್ ಆಯ್ತು. ಅಜ್ಜಿ ಗಾಬರಿ ಆಯ್ತೈತೆ. ಯಾರಿದು ಹೋಗ್ಬಿಡೋಣ, ಬನ್ನಿ ಬೇಡ.
ಅಜ್ಜಿ ವಿಡಿಯೋ ಮಾಡ್ತಾ ಇದೀವಿ, ಯೂಟ್ಯೂಬ್ ವಿಡಿಯೋನ. ಏನ್ ಅನ್ಕೊಂಡ್ರಿ? ಯಾರೋ ಬಿಟ್ಟಿದ್ರು ನನಗೂ ಸಿಕ್ಕಲ್ತು ಕೈ ಸಿಕ್ತಾರೆ ನೋಡ್ಬಿಟ್ಟು ಅಂತ ಅದಕ್ಕೆ ಯಾರು ಏನು ಅಂತ ಕೇಳಿದ್ರಾ? ಅವ್ರು ಮಾತಾಡ್ಲಿಲ್ಲ, ನಾನು ಕೇಳಿದೆ. ನಾನು ಹೇಳ್ದೆ ಮಾತಾಡಂಗಿಲ್ಲ, ಸುಮ್ಮನೆ ನಿಂತ್ಕೋಬೇಕು ಅಂತ, ಅದಕ್ಕೆ ಮಾಡಿದ್ದವ್ರು. ಯೂಟ್ಯೂಬ್ ನೋಡ್ತೀರಾ? ಯಾವಾಗ ಯೂಟ್ಯೂಬ್ ನೋಡಿದೀರಾ? ನೋಡಿಲ್ಲ, ಮೊಬೈಲ್ ಐತೆ, ನಾನು ನೋಡಕ್ ಹೋಗ್ಲಿಲ್ಲ. ಹೌದಾ? ನಿಮ್ಮ ಮೊಮ್ಮಕ್ಳಿಗೆ ಹೇಳಿ, ವಿಕಾಸ್ ಗೌಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತೆ, ನೋಡಕ್ ಹೇಳಿ. ವಿಕಾಸ್ ಗೌಡ ನಿಮ್ಮ ಮೊಮ್ಮಕ್ಳಿಗೆ ಹೇಳಿ, ಯಾಕೆ ಕೊಡ್ತಾರೆ? ಮೊಮ್ಮಗ ಅವನೇ. ನಿಮ್ಮ ಮೊಮ್ಮಗನ್ಗೆ ಹೇಳಿ, ಏನ್ ಓದ್ತಾ ಇರೋದು ಮೊಮ್ಮಗ? ಯೂಟ್ಯೂಬ್ ಹಾಕ್ತೀವಿ ನಿಮ್ನ. ನಮ್ಕಮ್ ಹಂಗಾರ ಇರುತ್ತೆ ಅವ್ರ ಹತ್ರ ನೋಡಿ. ಮೊಮ್ಮಗಳ ಹತ್ರನೂ ಐತೆ. ಮತ್ತೆ ಇಬ್ರಲ್ಲಿ ಯಾರ ಹತ್ರ ಕಳ್ಳನ್ ತರ ಕಾಣ್ಲಿಲ್ಲ ಅವನು. ಇಲ್ಲ ನೀನೇ ಹಾಕೊಡ್ತಿದ್ಯಾ ನೀನೆ? ಇವೆಲ್ಲ ಇದೇ ತರ ತಾನೇ ಇವಾಗ ಎಲ್ಲ ಹಿಂಗೆ ಗಡ್ಡ ಬಿಡ್ತೀವಿ. ಕಡ್ರೆ ಹಾಕೈತಾರೆ. ಸರಿ ಅಜ್ಜಿ, ಹಿಂಗ್ ಗುದ್ದಿ ಒಂದ್ಸಲಿ ನನ್ ಕೈಗೆ ಹಿಂಗೆ. ಐಫೈ ಇದು ನೋಡಿ, ಯೂಟ್ಯೂಬ್ ಅಲ್ಲಿ ಬರ್ತೀರ. ಸರಿ ಅಜ್ಜಿ. ವಿಕಾಸ್ ಗೌಡ ಗೊಬ್ರ ಇದು ಚೆನ್ನಾಗಿತ್ತು ನೋಡು. ನಮ್ ಯಂಗರ್ ಜನರೇಷನ್ಗೆ ಎಲ್ಲ ಗೊತ್ತು. ಈ ಅಜ್ಜಿ ಮತ್ತೆ ವಯಸ್ಸಾದವ್ರಿಗೆ ಪಾಪ ಇನ್ನೋಸೆನ್ಸ್ ಅವ್ರಿಗೇನು ಗೊತ್ತಾಗಲ್ಲ. ಈಗ ಅಜ್ಜಿನ ಯಾರು ಹುಡ್ಬೇಕಲ್ಲ ನಾವು. ನೆಕ್ಸ್ಟ್ ಇನ್ನೊಂದು ತಾತನ ಹತ್ರ ಏನ್ ಇಲ್ಲಿ ತಾತ ಕೂತವ್ರೆ ಇಲ್ಲಿಬ್ರು ತಾತ ಕೂತವ್ರಲ್ವಾ, ಅವ್ರಿಗೆ ಹೋಗ್ಬಿಟ್ಟು ಹ್ಯಾಂಡ್ ಶೇಕ್, ಇಬ್ರಿಗೂ ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಸುಮ್ಮನೆ ಕೈ ಮುಕ್ಕು ನಿಂತ್ಕೊಬಿಡು. ಹೋಗು, ಆಯ್ತಾ? ಕೈ ಕೊಡಿ. ತಾತ ಸೈಕ್ ಆಯ್ತು, ಕೈ ಕೊಡಿ. ಕೊಡ್ತಾನೆ ಇಲ್ಲ, ಹ್ಯಾಂಡ್ ಶೇಕೆ ಕೊಡ್ತಿಲ್ಲ. ಒಬ್ರು ಕೊಟ್ರು. ನನಗೆ ಅವ್ರು ಮಾತಾಡೋದು ಕೇಳಿಸ್ತಿಲ್ಲ, ಏನ್ ಮಾತಾಡ್ತಾರ ಗೊತ್ತಿಲ್ಲ. ಏನ್ರಿ ಮಾತಾಡಿದ್ರು ತಾತ ವಿಡಿಯೋ ಮಾಡ್ತಾ ಇದೀವಿ. ಹೆಂಗಿತ್ತು ಫ್ರ್ಯಾಂಕ್ ನಮ್ದು? ಪ್ರ್ಯಾಂಕ್ ಹೆಂಗಿತ್ತು ನಮ್ದು? ಚೆನ್ನಾಗಿತ್ತಾ? ಏನು ನೋಡ್ರಿ ಗೊತ್ತಾಗಲ್ಪದೇನು. ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ಯಾವ್ದು ಬೇಡ, ಯಾವ್ದು ನೋಡಲ್ರಾ? ಮೊಬೈಲಲ್ಲಿ ಬರೋದು ನೋಡಲ್ರಾ? ಏನನ್ಸ್ತು ಹಿಂಗ್ ನಿಂತಿದ್ರಲ್ಲ ಇವರು? ಏನಪ್ಪ ಸುಮ್ಮನೆ ಕೈ ಮುಗಿದ್ರು, ನಾನು ಕೈ ಮುಗಿದೆ. ಬಾಯ್ ಕೋಬ್ರ ಪಾಪ ಸಾಕದಂಗ್ ಮಾಡ್ದ ಅನ್ಕಳಿ. ಇಷ್ಟೊಂದು ಧೈರ್ಯ, ಇಷ್ಟೊಂದು ಕ್ಲೀನ್ ಆಗಿ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಧೈರ್ಯ ಫಸ್ಟ್ ಟೈಮ್ ಅವ್ನು ಪಬ್ಲಿಕ್ ಅಲ್ಲಿ ಚಾಲೆಂಜ್ ಮಾಡ್ತಿರೋದು. ಚೆನ್ನಾಗಿ ಮಾಡ್ದ. ಹೆಂಗಿತ್ತು ಕೋಬ್ರ ಎಕ್ಸ್ಪೀರಿಯನ್ಸ್? ಸ್ಟಾರ್ಟಿಂಗ್ ಒಂದಿಬ್ರು ಹುಡುಗರು ಮಾತಾಡ್ಸ್ದಾಗ ಫುಲ್ ಒಂದ್ ಸ್ವಲ್ಪ ನಂಗೆ ನರ್ವಸ್ ಆಗಿತ್ತು. ಆಮೇಲೆ ಇನ್ನಿಬ್ರು ಇದ್ ಮಾಡಿದ್ಮೇಲೆ ಕಂಫರ್ಟಬಲ್ ಕರೆಕ್ಟ್ ಆಗಿ ಇದಾಯ್ತು. ಇವಾಗ ಗೊಬ್ಬರ ನೆಕ್ಸ್ಟ್ ಈಚೆ ಮಾಡೋಣ. ಬರೀ ಎಲ್ಲ ಒಳಗೆ ಮಾಡ್ತೀವಿ, ಬಾ ಈಚೆ ಕರ್ಕೋಯ್ತು. ಸರಿ, ಓಕೆ. ಅವ ಅಂಕಲ್ ನಿಂತ್ಕೋತೀಯ ನೋಡು. ಹಾಯ್ ಇರು, ಬೇಡ ಇರು. ಗೊಬ್ಬರ ಹೊರಗಡೆ ಮಾಡ್ತಿದ್ದಾನೆ ಪ್ರ್ಯಾಂಕ್ನ. ಗಾಡಿ ಹತ್ರ ಹೋಗ್ಬಿಟ್ಟು ಪ್ರ್ಯಾಂಕ್ ಮಾಡ್ತೀನಿ ಸುಮ್ಮನೆ. ಹೋಗು. ಆ ಪಕ್ಕ ಅಲ್ಲೇ ಹೋಗ್ಬಿಟ್ಟೆ ಮಾಡೋದು. ಪ್ರ್ಯಾಂಕ್ ಮಾಡಕ್ ಹೋಗ್ತಾವನೆ ಕೋಬ್ರ. ಅಣ್ಣನ ಹತ್ರ ಹೋದ, ಮಾಡಕ್ ಸ್ವಲ್ಪ ಹೆದರ್ಕೋದವನೆ. ನಿಂತವ್ ನೋಡು. ಅಣ್ಣ ನೋಡ್ತಾವ್ರೆ, ಯಾರಪ್ಪ ಇವನು ಹಿಂಗ್ ನಿಂತವ್ರೆ ಅಂತ. ಹೋಗ್ಬಿಡೋಣ ಇರಿ, ಯಾಕಬೇಕು? ಹೊಡೆದ್ಗಿಡ್ದಾರ ಸಾಕು ಬಿಡೋ. ನಾವು ಪ್ರ್ಯಾಂಕ್ ಮಾಡಿದ್ದು ಇಷ್ಟಕ್ಕಂತ. ನಾ ತಮಾಷೆಗೆ ಪ್ರ್ಯಾಂಕ್ ಮಾಡಿದ್ದು ಯೂಟ್ಯೂಬ್ಗೆ. ನೋಡಿದ್ದೀರಾ? ಯೂಟ್ಯೂಬ್ ನೋಡ್ತೀರಾ? ಅಣ್ಣ ಗಾಡಿ ಮುಂದೆ ನಿಂತವ್ನು ಹಚ್ಬಿಡ್ಬೇಕು ತಾನೆ ಮೇಲೆ. ನೋಡ್ಬಿಟ್ರೆ ಕ್ಯಾಮ್ರಾನ ಇಲ್ವಾ? ನೋಡ್ಲಿಲ್ವಾ? ಎಲ್ಲ ಜನ ಎಲ್ಲ ತುಂಬ್ಕೊಬಿಟ್ರು. ಒಳ್ಳೆ ಟಿವಿ ಶೂಟ್ ಮಾಡ್ದಂಗೆ. ಥ್ಯಾಂಕ್ಸ್ ಅಣ್ಣ. ಆಯ್ತು. ಬರೋ ವಿಕಾಸ್ ವ್ಲಾಗ್ಸ್ ಅಂತ ಆಯ್ತು ನೋಡಿ. ಥ್ಯಾಂಕ್ಸ್ ಅಣ್ಣ. ಲವ್ ಕೋಬ್ರಾ ನಿನ್ಗೆ ಸೈಡಲ್ಲಿ ನಿಂತ್ಕೊಂಡಿದ್ದು, ಗಾಡಿ ಮುಂದಕ್ಕೆ ಹೋಗ್ಬಿಟ್ಟು ನಾವು ಸೈಡಲ್ಲಿ ನಿಂತ್ಕೊಂಡ್ರೆ ಗಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಗಾಡಿ ಅಣ್ಣ ಆಗಿರೋದು ಸುಮ್ಮನಾಗವ್ರೆ. ವಿಕಾಸ್ ವ್ಲಾಗ್ಸ್ ಜನ ಕ್ರೌಡ್ ಆಯ್ತವ್ರು, ಸಾಕು ಬಿಡ. ಬೇರೆ ಇನ್ನೊಂದು ಏನಾರ ಮಾಡ. ಏನು ಮಳೆ ಬರ್ತೈತೆ, ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಕೋಬ್ರಾ ಮಾಡ್ತಿರೋ ಚಾಲೆಂಜ್ನ ನೋಡಕ್ ಆಯ್ತಿಲ್ಲ ದೇವ್ರ ಕಣ್ಣಲ್ಲಿ. ಮಳೆ ಎಲ್ಲ ಬರ್ತೈತೆ.
ಏನ್ ತೋರಿಸ್ತವ್ರು? ನಿಮ್ ಫ್ಯಾನ್ಸ್ ನೋಡು, ಸ್ಕೂಲ್ ಮಕ್ಳೆಲ್ಲ ಮೊಬೈಲ್ ತಗೊಂಡು ನಿಮ್ದು ವಿಡಿಯೋ ನೋಡ್ತಾವ್ರೆ. ಈ ವಯಸ್ಸಿಗೆ ನಿಮ್ಮ ಹತ್ರ ಫೋನ್ ಐತಲ್ಲೋ, ನಮ್ಮ ಹತ್ರ ಬೇಸಿಕ್ ಸೆಟ್ ಇರ್ಲಿಲ್ಲ ಅವಾಗ. ನಮ್ಮ ಮನೇಲಿ ಹೊಡ್ಕಳ್ಸಿರೋ ಮೊಬೈಲ್ ಏನಾದ್ರು ಒಂದ್ ಸ್ವಲ್ಪ ಫಾಲೋವರ್ ನಮ್ಗೆ ಚೆನ್ನಾಗಿರುತ್ತಾ ವಿಡಿಯೋಗಳು? ಏನ್ ಓದ್ತಿರೋದು ನೀನು? 9th. ಒಂದು ವಿಡಿಯೋ ಹಾಕ್ತೀನಿ ನೋಡು. 9th ಮೊಬೈಲ್ 9th ಫೋನು. ನಾವು ಹೋಗ್ಬೇಕಾದ್ರೆ ಮೊಬೈಲ್ ಹೆಂಗೆ ಬಂದ್ರು ಇರ್ಲಿಲ್ಲ ಒಂದೊಂದು. ನಮ್ಗೆ ಅವಾಗ ಮೊಬೈಲ್ ಅಂದ್ರೇನೆ ಗೊತ್ತಿರಲಿಲ್ಲ. ಡಿಗ್ರಿಗೆ ಬಂದ್ಮೇಲೆ ಅನ್ಸುತ್ತೆ ನಾನು ಫೋನ್ ಹಿಡ್ಕೊಂಡಿದ್ದು. ಅವರೆಲ್ಲ ಬೇಗ ಯೂಟ್ಯೂಬರ್ಸ್ ಗೈಸ್, ಮಟನ್ ಡ್ರೈನ ಹೇಳಿದ್ದೆ ನಾನು. ತುಂಬ ವರ್ಷನೇ ಆಗ್ಬಿಟ್ಟಿತ್ತು ಅನ್ಸುತ್ತೆ ಮಟನ್ ಡ್ರೈನ ತಿಂದು. ತುಂಬ ದಿನದಿಂದ ತಿಂದೇ ಇರಲಿಲ್ಲ ಮಟನ್ ಡ್ರೈನ. ಮಟನ್ ಡ್ರೈ ತಿನ್ನೋಣ ಬನ್ನಿ. ಬ್ರೋ ಮಟನ್ ಇದ್ಕೋ. ಮಟನ್ ಡ್ರೈ ಚೆನ್ನಾಗೈತೆ. ಸಾಫ್ಟ್ ಆಗಿದೆ ಮಟನ್. ಒಂದು ವೈಟ್ ರೈಸ್ ಹೇಳಿದ್ವಿ. ನಾನು ಆಲ್ಮೋಸ್ಟ್ ಮಧ್ಯಾಹ್ನದ ನಾನ್ ವೆಜ್ ಊಟ ಮಾಡಬೇಕು ಅಂದಾಗೆಲ್ಲ ಇದೇ ಹೋಟ್ಲಿಗೆ ಬರೋದು. ಚೆನ್ನಾಗಿರುತ್ತೆ ಟೇಸ್ಟು, ನಂಗೆ ಇಷ್ಟ ಆಗುತ್ತೆ. ಬಿಸಿ ಮಟನ್ ಚಿಕನ್. ಇನ್ಮೇಲೆ ಡೈಲಿ ಬರ್ತೀನಿ, ಜಾನ್ವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಇನ್ಮೇಲೆ ಡೈಲಿ ಜಿಮ್ಮಿಗೆ ಬರಬೇಕು. 3 ತಿಂಗಳಾಗ್ಬಿಟ್ಟೈತೆ ಗೈಸ್. ಅದು ಹೆಂಗೆ ಗ್ಯಾಪ್ ಆಯಿತು ಅಂತಲೇ ಗೊತ್ತಾಗಲ್ಲ. 1 ದಿನ 2 ದಿನ ಹೋಗ್ದೆ ಜಿಮ್ಗೆ, ಹಾಗೆ ತಿಂಗಳಾರ್ಗಡಲೆ ಆಗ್ಬಿಡುತ್ತೆ. ಇವಾಗ ತಿರ್ಗಾ ಮತ್ತೆ ಸ್ಟಾರ್ಟ್. ಕೋಬ್ರನ್ ಪ್ರ್ಯಾಂಕ್ ಚಾಲೆಂಜ್ನ ಮುಗಿಸ್ಬಿಟ್ಟು ಜಿಮ್ಮಿಗೆ ಬಂದಿದ್ದೀವಿ. ಕೋಬ್ರ, ನೀನು ಎಷ್ಟು ತಿಂಗಳಾಯ್ತು? ನಾನು 3 months 3 ತಿಂಗಳಾದ್ಮೇಲೆ ಇಬ್ಬರು ಬಂದಿದ್ದೀವಿ. 3 ದಿನ ಮುಂಚೆ ಬಂದಿದ್ದೀನಿ ನಾನು. 3 ದಿನ ಮುಂಚೆ ಬಂದ್ಬಿಟ್ಟವನೆ. ನಾನು ಇವತ್ತು ಒಂಚೂರು ವಾರ್ಮ್ ಅಪ್ ಮಾಡ್ಬಿಟ್ಟು ಎಲ್ಲ ವರ್ಕೌಟು 2 ಸೆಟ್ ಮಾಡ್ಬಿಡ್ತಾ ಇದ್ದೀನಿ. ಬೈಸಿಪ್ಸ್ ವರ್ಕೌಟ್ ಮಾಡಿದಕ್ಕೆ ಬಾಡಿ ನೋಡಿ ಹೆಂಗೆ ಪಂಪ್ ಆಗೋಯ್ತು. ಮೂರು ತಿಂಗಳಾದ್ಮೇಲೆ ಬಂದಿರೋದು ನಾನು. ಕೋಬ್ರ ನೋಡಿ ನಗರಾಡ್ತಾವನೆ. ಹಾಂ ಹೋಗೋ ದೊಡ್ಡದು ಎತ್ಕೊಳ್ಳೋ. ಯಾಕೋ 30 kg 30-40 kg ಹೊಡಿತಾರೋದು. ನಿನ್ನ ಕಾಂಪಿಟೇಷನ್ ಮಾಡೋನು. ಇವೆಲ್ಲ ಯಾವ್ದು 100 ಎತ್ಕೋಬೇಕು. ಸ್ಪಾನ್ಸರ್ ಮಾಡು, ಚಂದ್ಕೊಂಡು ಕಡಿಯತ್ತೀನಿ. ಸ್ಪಾನ್ಸರ್ ಚಂದ್ಕೊಂಡು ಕಡಿಯತ್ತೀನಿ. ನಾನೇ ಆಗ್ಬಿಡ್ತೀನಿ ನೀನು ಸ್ಪಾನ್ಸರ್ ಮಾಡೋದ್ರ ಬದಲು. ಕೋಬ್ರ ನೋಡಿ, ಕೋಬ್ರ ಇವಾಗ ವಿಡಿಯೋ ಮಾಡ್ತೀನಲ್ಲ, ಒಂದು 50 ಆದರೂ ಹೊಡಿತಾನೆ. ಸೋಬ್ರಾ ಬಾಯ್ ಇನ್ಮೇಲೆ ಡೈಲಿ ಜಿಮ್ಮಿಗೆ ಬರ್ತೀನಿ. ಡೈಲಿ ಜಿಮ್ ಲಾಗ್ ತೋರಿಸಲ್ಲ, ಬಟ್ ಡೈಲಿ ಬಂದೇ ಬರ್ತೀನಿ. ಕೋಬ್ರಾನು ಬರ್ತಾನೆ ನನ್ನ ಜೊತೆ ಇನ್ಮೇಲೆ. ನಮ್ಮ ರಾಮನಗರದಲ್ಲಿ ಫುಲ್ ಎಲ್ಲ ಕಡೆ ಲೈಟಿಂಗ್ಸ್ ಹಾಕ್ಬಿಟ್ಟು ಏನೋ ಮಾಡ್ತಾವ್ರೆ. ನನಗೂ ಗೊತ್ತಿಲ್ಲ ಏನು ಹಬ್ಬ ಅಂತ. ಚಾಮುಂಡೇಶ್ವರಿ ಹಬ್ಬ ಆಗ್ಬಿಡೈತೆ. ಯಾವ ಹಬ್ಬ ಐತೆ ಇವಾಗ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ